ಇಂದು PU ರಿಸಲ್ಟ್ ಬಂದಿದ್ದು ಆರ್ಟ್ಸ್ ವಿಭಾಗದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಂತಹ ಮೇಧಾ ಡಿ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸೋಣ. ಮೇಡಮ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಏನು ಅನ್ನಿಸ್ತಾ ಇದೆ ಈ ಮೂಮೆಂಟಲ್ಲಿ? ತುಂಬ ಖುಷಿ ಆಗ್ತಾ ಇದೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ, ಅಪ್ಪ ಅಮ್ಮ ಮತ್ತು ತಾತ ಅಜ್ಜಿ ಎಲ್ಲರಿಗೂ, ಆಮೇಲೆ ಟೀಚರ್ಸ್ಗೂ ಕೂಡ ಸಹ. ಈಗ 600ರಲ್ಲಿ 596 ಮಾರ್ಕು, ಇಷ್ಟು ಮಾರ್ಕ್ ತೆಗಿಬೇಕು ಅಂತ ಹೇಳಿದ್ರೆ ಕಡಿಮೆ ಏನು ಸ್ಟಡಿ ಮಾಡಿರೋದಿಲ್ಲ. ಹೇಗಿತ್ತು ಸ್ಟಡೀಸ್ ಎಲ್ಲ? ಸರ್, ನಂದು ಬೆಳಗ್ಗೆ ಬೇಗ ಎದ್ದೇಳ್ತಾ ಇದೆ, 4 o'clock ಹಾಗೆ. ಅವತ್ತಿಂದ ಏನಿದೆ ಸಿಲೆಬಸ್ ಕಂಪ್ಲೀಟ್ ಮಾಡಿದ್ದು ಕಾಲೇಜಲ್ಲಿ, ಅದನ್ನು ಕಂಪ್ಲೀಟ್ ಮಾಡ್ತಾ ಇದ್ದೆ ಮನೆಗೆ ಬಂದೆ ಅವತ್ತಿನ ದಿನದ್ದು. ಹೀಗೆ ಸ್ಟಡಿ ಮಾಡ್ದೆ. ಈಗ 4 ಮಾರ್ಕ್ ಹೋಗಿದೆ, ಅದು ಯಾವುದ್ರಲ್ಲಿ ಹೋಗಿರ್ಬೋದು? ನಂದು 4 ಮಾರ್ಕು ಎಕನಾಮಿಕ್ಸಲ್ಲಿ ಹೋಗಿದೆ, ಅದರಲ್ಲಿ 99 ಬಂದಿದೆ. ಮತ್ತು ಸೋಷಿಯಾಲಜಿನಲ್ಲಿ ಕೂಡ 99 ಬಂದಿದೆ. ಮತ್ತು ಇಂಗ್ಲೀಷಲ್ಲಿ 98 ಬಂದಿದೆ, ಅದರಲ್ಲಿ 2 ಮಾರ್ಕ್ಸ್ ಹೋಗಿದೆ. ಈಗ ಈ ಥರದ ಒಂದು ಸ್ಟಡಿಗೆ ಪೇರೆಂಟ್ಸು ಹಾಗೆ ಟೀಚರ್ಸು ಇವ್ರದ್ದೆಲ್ಲರದ್ದು ಕೂಡ ಸಪೋರ್ಟ್ ತುಂಬ ಇರುತ್ತೆ. ಹೇಗಿತ್ತು ಸ್ಕೂಲ್, ಇದು ಕಾಲೇಜಲ್ಲಿ ಹೇಗಿತ್ತು ಸಪೋರ್ಟು? ಮನೇಲಿ ಹೇಗಿತ್ತು? ಓದೋದಕ್ಕೆಲ್ಲ ಸಪ್ರೇಟ್ ವ್ಯವಸ್ಥೆ ಮಾಡಿಕೊಟ್ಟಿದ್ರೆ ಹೇಗಿತ್ತು? ಕಾಲೇಜಲ್ಲಿ ನನಗೆ ಎಲ್ಲ ಸ್ಟಡಿ ಸಪೋರ್ಟ್ ಫುಲ್ ಆಗಿ ಸಿಕ್ತು. ಆಮೇಲೆ ಮನೆಯಲ್ಲಿ ಬಂದಾಗ ಅಪ್ಪ ಅಮ್ಮ ಮತ್ತು ನಮ್ಮ ತಾತ ಅಪ್ಪ ತುಂಬ ಮೋಟಿವೇಶನ್ ಕೊಟ್ಟರು, ಇನ್ನರ್ ಮೋಟಿವೇಶನ್ ಕೊಟ್ಟಿದ್ದಾರೆ. ಈಗ ಸಾಮಾನ್ಯವಾಗಿ ಆರ್ಟ್ಸ್ ಅಂತ ಹೇಳಿದ್ರೆ ಅಥವಾ ಕಲಾ ವಿಭಾಗ ಅಂತ ಹೇಳಿದ್ರೆ ಸ್ವಲ್ಪ ಹಿಂದೆ ಸರಿತಾರೆ, ಸೈನ್ಸು ಕಾಮರ್ಸ್ ಅಂತ ಹೋಗ್ತಾರೆ. ನೀವು ಆರ್ಟ್ಸ್ ವಿಭಾಗವನ್ನು ಚೂಸ್ ಮಾಡಿದ್ದು ಯಾಕೆ ಅಂತ? ಸರ್, ಆರ್ಟ್ಸ್ ವಿಭಾಗವನ್ನು ಚೂಸ್ ಮಾಡಿದ್ದು ಒನ್ ರೀಸನ್, ನಾನು ಆರ್ಟ್ಸಲ್ಲಿ ಸೈಕಾಲಜಿ ತೊಗೊಳ್ಬೇಕು ಅಂತ ಇದ್ದೀನಿ. ಆರ್ಟ್ಸ್ ಅಂದರೆ ಇಟ್ ಇಸ್ ಸಮಥಿಂಗ್ ವೆರಿ ಕ್ಲೋಸ್ ಟು ಸೊಸೈಟಿ. ಸೊ ನಾನು ಸೊಸೈಟಿ ಹತ್ರ ಹೋಗಿ ಅವ್ರ ದ ಪೀಸ್ ಇಸ್ ಯುವರ್ ಹ್ಯಾಪಿನೆಸ್ ಆ್ಯಂಡ್ ಪೀಸ್ ಆ್ಯಂಡ್ ಗೋಲ್ ಆರ್ ಯುವರ್ ಹ್ಯಾಪಿನೆಸ್ ಅಂತ ಅಂದ್ಬಿಟ್ಟು ಅವರ ಗೋಲ್ನ ಸೊಸೈಟಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ನವಡೇಸ್ ಎಲ್ಲರೂ ದೇ ಆರ್ ಗೋಯಿಂಗ್ ಟುವರ್ಡ್ಸ್ ಡಿಪ್ರೆಷನ್, ಆ ಥರ ಹೋಗ್ತಾ ಇದ್ದಾರೆ. ಬಟ್ ಐ ವಾಂಟ್ ಟು ಮೇಕ್ ದೆಮ್ ರಿಯಲೈಸ್ ದಟ್ ನಾಟ್ ಡಿಪ್ರೆಷನ್ ಇಸ್ ಯೋರ್ ಗೋಲ್, ಪೀಸ್ ಆ್ಯಂಡ್ ಹ್ಯಾಪಿನೆಸ್ ಇಸ್ ಯೋರ್ ಗೋಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಮುಂದಿನ ಗುರಿ ಅದೇನಾ? ಹೌದು, ನಾನು ಮುಂದೆ ಪಾಸಿಟಿವ್ ಸೈಕಾಲಜಿ ತೊಗೊಳ್ಬೇಕಂತ ಯೋಚನೆ ಮಾಡ್ತೀನಿ. ಈಗ ನಿಮ್ಮ ಫ್ರೆಂಡ್ಸ್ ಎಲ್ಲ ಒಟ್ಟಿಗಿದ್ದಾರಲ್ಲ, ಅವರಲ್ಲಿ ಕೂಡ ಎಲ್ಲರೂ ಕೂಡ ಇದಾಗಿದ್ದಾರೆ, ಪಾಸ್ ಆಗಿದ್ದಾರೆ, ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾರೆ. ಎಲ್ಲರೂ ಫೋನ್ ಮಾಡಿ ವಿಶ್ ಮಾಡಿದಾಗ ಅಥವಾ ಇಲ್ಲಿ ಕಾಲೇಜಿಗೆ ಬಂದಾಗ ನಿಮ್ಮ ಟೀಚರ್ಸ್ ಎಲ್ಲ ಲೆಕ್ಚರ್ಸ್ ಎಲ್ಲ ವಿಶ್ ಮಾಡಿದಾಗ ಏನು ಅನ್ನಿಸ್ತಾ ಆ ಮೂಮೆಂಟಿಗೆ? ತುಂಬ ಖುಷಿ ಆಗ್ತಾ ಇದೆ ನನಗೆ. ಅದೊಂದು ಐ ಆಮ್ ವೆರಿ ಎಕ್ಸೈಟೆಡ್. ನಮ್ಮ ಅಪ್ಪ ಅಮ್ಮ ಎಲ್ಲರೂ ಟೀಚರ್ಸ್ ಕೂಡ ಸಹ ಎಕ್ಸೈಟೆಡ್ ಆಗಿದ್ದಾರೆ. ಈಗ ಇನ್ನೊಂದು ಕ್ಯೂರಿಯಾಸಿಟಿ ಇರುತ್ತೆ ಯಾವಾಗಲೂ ಕೂಡ, 10th ಟಾಪರ್ ಬಂದವರು PUCಯಲ್ಲಿ ಟಾಪರ್ ಸ್ವಲ್ಪ ಬರೋದು ಕಡಿಮೆ ಅಂತ. ನಿಮಗೆ 10th ಎಷ್ಟು ಮಾರ್ಕ್ ಬಂದಿತ್ತು? ನೀವು 10th ಕೂಡ ಟಾಪರ್ ಆಗಿದ್ರೆ ಹೇಗೆ? ನಾನು 10th 81 ಬಂದಿತ್ತು ಪರ್ಸೆಂಟೇಜ್ ನಂದು 10th 10th ಅಷ್ಟೊಂದು ಟಾಪರ್ ಇರಲಿಲ್ಲ ನಾನು. ಯಾಕೆಂದರೆ ನಾನು 10th ಐ ಕವರ್ಡ್ 10th ಇನ್ ಮೈ 9th. ಅಂದರೆ ಐ ಸ್ಯಾಟ್ ಓಪನ್ ಸ್ಕೂಲ್ ಆ ಥರ ಕೂತ್ಕೊಂಡೆ ನಾನು. ಬರೀ 3 months 10th ಕವರ್ ಮಾಡಿ ನಾನು ಬಂದಿದ್ದು. ಆಮೇಲೆ ಇವಾಗ ಕಾಲೇಜಲ್ಲಿ ಟಾಪರ್. ಈಗ ಮುಂದಿನ ವಿದ್ಯಾಭ್ಯಾಸಕ್ಕೆ ಕಾಲೇಜಲ್ಲಿ ಆಯ್ಕೆ ಮಾಡ್ಕೊಂಡು ಆಯ್ತಾ ಅಥವಾ ಇನ್ನು ಆಯ್ಕೆ ಈಗಾಗಲೇ ಯಾವುದಾದ್ರು ಆಫರ್ ಬಂದಿದೆಯಾ, ನಮ್ಮ ಕಾಲೇಜಿಗೆ ಬನ್ನಿ ಅಂತ? ಆ ಥರ ಬರ್ತಾ ಇದೆ ಆಫರ್ಗಳು ಎಲ್ಲ ಕಡೆ ಬರ್ತಾ ಇದೆ. ನಾನು ಇನ್ನೂ ನೋಡ್ತಾ ಇದ್ದೀನಿ ಕಾಲೇಜಸ್ ಯಾವುದು ಪರ್ಫೆಕ್ಟ್ ಆಗಿದೆ ನನಗೆ ಅಂತ. ಓಕೆ, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಸದ್ಯಕ್ಕೆ ಇದು ಆರ್ಟ್ಸ್ ವಿಭಾಗದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಂತಹ ಮೇಧಾ ಡಿ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಅಂಜನಮೂರ್ತಿ ಜೊತೆ ಸ್ವಸ್ತಿಕ್ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.